ಬಂಡೀಪುರ ಕರ್ನಾಟಕದ ಅರಣ್ಯ ಸಿರಿ ಮತ್ತು ವನ್ಯಜೀವಿಗಳ ಹೆಮ್ಮೆಯ ತಾಣ. ಕಳೆದ ನವೆಂಬರ್ನಿಂದ ಸ್ತಬ್ಧವಾಗಿದ್ದ ಇಲ್ಲಿನ ಸಫಾರಿ ಎಂಜಿನ್ಗಳು ಈಗ ಮತ್ತೆ ಸದ್ದು ಮಾಡಲಿವೆ. ಆದರೆ ಈ ಬಾರಿ ಸಫಾರಿ ಕೇವಲ ಪ್ರವಾಸಿಗರ ವಿನೋದಕ್ಕಲ್ಲ, ಇದು ಅರಣ್ಯ ಸಂರಕ್ಷಣೆ, ಸ್ಥಳೀಯರ ಬದುಕು ಮತ್ತು ಮಾನವ ವನ್ಯಜೀವಿ ಸಂಘರ್ಷದ ನಡುವಿನ ಒಂದು ನಾಜೂಕಿನ ಸಮತೋಲನ. ಸರ್ಕಾರದ ಈ ನಿರ್ಧಾರದ ಹಿಂದೆ ಆರ್ಥಿಕ ಅನಿವಾರ್ಯತೆ ಇದೆಯೋ ಅಥವಾ ಸಂರಕ್ಷಣೆಯ ದೂರದೃಷ್ಟಿ ಇದೆಯೋ ಎಂಬ ಚರ್ಚೆ ಈಗ ಮುನ್ನೆಲೆಗೆ ಬಂದಿದೆ. ಮಾನವ ಹುಲಿ ಸಂಘರ್ಷದ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ಸಫಾರಿಗೆ ಈಗ ಫೆಬ್ರವರಿ 21ರಿಂದ ಹಸಿರು ನಿಶಾನೆ ಸಿಕ್ಕಿದೆ. ಆದರೆ ಈ ಬಾರಿ ಹಾದಿ ಸುಗಮವಾಗಿಲ್ಲ. ಕಠಿಣ ಷರತ್ತುಗಳಿವೆ. ಕೇವಲ 50% ವಾಹನಗಳಿಗೆ ಮಾತ್ರ ಅವಕಾಶ. ಜಿಪಿಎಸ್ ಕಣ್ಗಾವಲು ಮತ್ತು ಬಸ್ಗಳ ಮೂಲಕ ಹೆಚ್ಚಿನ ಸಫಾರಿ ನಡೆಸುವ ನಿಯಮ ಜಾರಿಯಾಗಿದೆ. ವಿಶೇಷವೆಂದರೆ ಸಫಾರಿಯಿಂದ ಬರುವ ಆದಾಯದ 35% ಹಣವನ್ನ ಅರಣ್ಯದಂಚಿನ ಜನರ ಕೌಶಲ್ಯ ಅಭಿವೃದ್ಧಿ ಮತ್ತು ಶಿಕ್ಷಣಕ್ಕೆ ಬಳಸಲು ಸರ್ಕಾರ ಮುಂದಾಗಿದೆ. ಇದು ಕೇವಲ ಪ್ರವಾಸೋದ್ಯಮವಲ್ಲ, ಜನಕೇಂದ್ರಿತ ಸಂರಕ್ಷಣಾ ಮಾದರಿಯತ್ತ ಇಟ್ಟ ಹೆಜ್ಜೆ. ಆದ್ರೆ ಇಲ್ಲಿ ಒಂದು ಗಂಭೀರ ಪ್ರಶ್ನೆ ಮೂಡ್ತದೆ. ರೈತರ ಹೆಸರಿನಲ್ಲಿ ನಡೆಯುವ ಪ್ರತಿಭಟನೆಗಳ ಹಿಂದೆ ನಿಜವಾಗಿಯೂ ಸಂಘರ್ಷದ ನೋವಿದ್ಯಾ, ಅಥವಾ ಈ ಆಕ್ರೋಶದ ಹಿಂದೆ ರೆಸಾರ್ಟ್ ಮಾಫಿಯಾ ಅಥವಾ ಭೂ ಮಾಫಿಯಾದ ಹಿತಾಸಕ್ತಿ ಅಡಗಿದ್ಯಾ? ಸಫಾರಿ ನಿಂತ್ರೆ ಅರಣ್ಯ ಇಲಾಖೆಯ ಆದಾಯ ನಿಲ್ತದೆ. ಆ ಮೂಲಕ ಕಾಡ್ಗಿಚ್ಚು ತಡೆ ಮತ್ತು ದಿನಗೂಲಿ ನೌಕರರ ವೇತನಕ್ಕೂ ಪೆಟ್ಟು ಬೀಳ್ತದೆ. ಕಾಡಿನ ರಕ್ಷಣೆ ಮಾಡುವ ಕಾವಲುಗಾರರ ಬದುಕು ದುಸ್ತರವಾದ್ರೆ ಅಂತಿಮವಾಗಿ ಕಾಡು ಯಾರ ಪಾಲಾಗುತ್ತೆ? ಸಂರಕ್ಷಣೆಯ ಹೆಸರಿನಲ್ಲಿ ಸಫಾರಿಯನ್ನ ಪೂರ್ಣವಾಗಿ ವಿರೋಧಿಸೋದು ಎಷ್ಟು ತಾರ್ಕಿಕ? ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಸೂಚನೆಯಂತೆ ಸ್ಥಳೀಯರನ್ನ ಕಾಡಿನ ಮಿತ್ರರನ್ನಾಗಿ ಮಾಡಿಕೊಳ್ಳುವುದು ಮತ್ತು ಈ ಗಸ್ತು ತಂತ್ರಜ್ಞಾನ ಬಳಸಲು ನಿರ್ಧರಿಸುವುದು ಸ್ವಾಗತಾರ್ಹ. ವನ್ಯಜೀವಿಗಳ ರಕ್ಷಣೆ ಎಷ್ಟು ಮುಖ್ಯವೋ, ಅರಣ್ಯದಂಚಿನ ಜನರ ಜೀವ ಮತ್ತು ಬೆಳೆಯ ರಕ್ಷಣೆಯೂ ಅಷ್ಟೇ ಮುಖ್ಯ. ಬಂಡೀಪುರ ಸಫಾರಿ ಎಂಬುದು ಕೇವಲ ಕಾಡಿನ ಸವಾರಿಯಲ್ಲ, ಅದು ಪ್ರಕೃತಿಯನ್ನ ಅರಿಯುವ ಪಾಠಶಾಲೆ. ಲಾಬಿಗಳಿಗೆ ಮಣಿಯದೆ ವ್ಯವಸ್ಥಿತವಾಗಿ ಸಫಾರಿ ನಡೆದ್ರೆ ಮಾತ್ರ ಅರಣ್ಯವು ಉಳಿಯಲು ಸಾಧ್ಯ, ಬದುಕು ಬೆಳೆಯಲು ಸಾಧ್ಯ.